ದ್ವಾರಕಾ ಕಾರ್ಪ್ ಪ್ರೈವೇಟ್ ಲಿಮಿಟೆಡ್ ಇದರ ಸುಮಾರು 230 ಹಿರಿಯರ ಬಡಾವಣೆಯ ಮುಖಾಂತರ, ಮನೆ ಕಟ್ಟಿಕೊಡುವ ಮುಖಾಂತರ ಹಿರಿಯರಿಗೆ ಒಂದು ದಾರಿದೀಪವಾಗಿ ಸನ್ಮಾನ್ಯ ಗೋಪಾಲಕೃಷ್ಣ ಭಟ್ ಅವರು ಇವತ್ತು ಆ ರೀತಿಯಾಗಿ ಒಂದು ಉತ್ತಮವಾದ ಕಾರ್ಯವನ್ನು ಮಾಡಿದ್ದಾರೆ. ಈಗಾಗಲೇ ಪ್ರಾಸ್ತಾವಿಕದಲ್ಲಿ ಡಾಕ್ಟರ್ ಅಂದರು, ಪ್ರತಿಯೊಂದು ಕುಟುಂಬದಲ್ಲಿ ಕೂಡ ವಿದ್ಯಾಭ್ಯಾಸ ಆದ ನಂತರ ಅವರು ತಮ್ಮ ಉದ್ಯೋಗಕ್ಕಾಗಿ ಹೊರಗಡೆ ದೇಶಕ್ಕೆ ಹೋಗ್ತಾರೆ, ಹೊರಗಡೆ ಊರಿಗೆ ಹೋಗ್ತಾರೆ. ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಮುಂಬೈ ಇರ್ಬೋದು, ಬೇರೆ ಬೇರೆ ರಾಷ್ಟ್ರ ಕೂಡ ಹೋಗ್ತಾರೆ. ಆ ಸಂದರ್ಭದಲ್ಲಿ ತನ್ನ ಕುಟುಂಬದ ಏನು ಆಸರೆ ಆಗಿದ್ದುಕೊಂಡು ಬಂದು ಆ ತಂದೆ ತಾಯಿ, ಆ ಯುವಕ ಅಥವಾ ಯುವತಿಯ ಜೀವನಕ್ಕೆ ತಮ್ಮ ಇಡೀ ಜೀವನವನ್ನೇ ದಾರಿ ಎರೆದುಕೊಟ್ಟಂತ ತಂದೆ ತಾಯಿ ತಮ್ಮ ಯೌವನವನ್ನೆಲ್ಲ ಕುಟುಂಬಕ್ಕೋಸ್ಕರ ಮುಡಿಪಾಗಿಟ್ಟು ತಮ್ಮ ವೃದ್ಧಾಪ್ಯದ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಅವರು ಆರ್ಥಿಕವಾಗಿ ಅತ್ಯಂತ ಸಶಕ್ತರಾದರೂ ಕೂಡ ಹಿರಿಯರನ್ನು ನೋಡಿಕೊಳ್ಳಿಕ್ಕೆ ಅವರಿಗೆ ಸಮಯ ಮತ್ತು ಅವರ ಸಂದರ್ಭ ಸರಿಯಾಗಿ ಕೂಡಿ ಬರದ ಸಂದರ್ಭದಲ್ಲಿ ಇಂತಹ ಒಂದು ಮನೆಯನ್ನು ಕಟ್ಟಿಕೊಡುವ ಮುಖಾಂತರ, ಅದರಲ್ಲಿ ಅವರು ವಾಸ ಮಾಡೋ ಮುಖಾಂತರ ಎಲ್ಲ ರೀತಿಯ ವ್ಯವಸ್ಥೆ, ಅದು ಮೆಡಿಕಲ್ ವ್ಯವಸ್ಥೆ ಇರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು, ಆ ಪ್ರಕೃತಿಯ ಮಡಿಲಲ್ಲಿ ಉತ್ತಮವಾದ ಯೋಗ, ಪ್ರಾಣಾಯಾಮ, ಸತ್ಸಂಗ, ಭಜನೆ ಎಲ್ಲವನ್ನ ಮಾಡೋ ಮುಖಾಂತರ ತಮ್ಮ ವೃದ್ಧಾಪ್ಯವನ್ನು ಅತ್ಯಂತ ಸುಂದರವಾಗಿ ಕಳೆಯುವಂಥ ಒಂದು ಸುಖಕರವಾದ ವಾತಾವರಣ ಮಾಡಿಕೊಟ್ಟಿದ್ದೀರಿ ಗೋಪಾಲಣ್ಣ. ನಿಮಗೆ ಆ ಭಗವಂತ ಇನ್ನಷ್ಟು ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ದ್ವಾಪರ ಯುಗದಲ್ಲಿ ಎಲ್ಲ ನೊಂದವರು, ಕಷ್ಟದಲ್ಲಿದ್ದವರು ಅವರೆಲ್ಲ ದ್ವಾರಕೆಗೆ ಓಡಿಕೊಂಡು ಹೋಗ್ತಿದ್ರಂತೆ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣನ ಓಡೋಡಿ ಹೋಗ್ತಿದ್ರಂತೆ. ಅಲ್ಲಿ ಹೋದಾಗ ಅವರಿಗೆ ಸುಖ ಸಿಗ್ತಿತ್ತಂತೆ. ಅವರೆಲ್ಲ ಕಷ್ಟ ಕಾರ್ಪಣ್ಯವನ್ನು ಶ್ರೀಕೃಷ್ಣ ಪರಮಾತ್ಮ ದ್ವಾರಕಾ ನಗರದಲ್ಲಿ ಕೂತ್ಕೊಂಡು ಅದನ್ನು ದೂರ ಮಾಡ್ತಿದ್ರಂತೆ. ಅದೇ ರೀತಿ ಆ ಶ್ರೀಕೃಷ್ಣ ಪರಮಾತ್ಮನ ಭಕ್ತ ಗೋಪಾಲಕೃಷ್ಣ ಇವತ್ತು ಹೇಗೆ ಅರ್ಜುನ ರಥದಲ್ಲಿ ಸಾರಥಿಯಾಗಿ ಧರ್ಮದ ಪರವಾಗಿ ಅಧರ್ಮವನ್ನು ನಾಶ ಮಾಡಲಿಕ್ಕೆ ಅರ್ಜುನನ ಸಾರಥಿ ಆದ್ರ, ಅದೇ ರೀತಿ ಆ ಶ್ರೀಕೃಷ್ಣನ ಭಕ್ತ ಗೋಪಾಲಕೃಷ್ಣ ಭಟ್ರು ಇವತ್ತು ಹಿರಿಯರ ಜೀವನದಲ್ಲಿ ಸಾರಥಿಯಾಗಿ ಬಂದಿದ್ದಾರೆ. ಮಾಧ್ಯಮದ ಮಿತ್ರರನ್ನು ವಿನಂತಿ ಮಾಡ್ತೇನೆ, ಇಲ್ಲಿ ಅವರು ಸ್ವಂತದ ಸ್ವಾರ್ಥ ನೋಡಲೇ ಇಲ್ಲ. ನಮಗೆ ಜಾಗವನ್ನು ನೋಡಿದಾಗ ಗೊತ್ತಾಗುತ್ತೆ. ಬಸ್ ಸ್ಟ್ಯಾಂಡ್ ಕಟ್ಟಿದ್ದಾರೆ, ಇಷ್ಟು ಅಗಲವಾದ ರಸ್ತೆಯನ್ನು ಮಾಡಿದ್ದಾರೆ, ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈಗಿನ ಸ್ವಾರ್ಥಮಯ ಸಮಾಜದಲ್ಲಿ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸ್ವರಸವನ್ನು ಕೊಡುವಂಥ ಯೋಚನೆಯನ್ನು ಮಾಡಿಕೊಂಡು ಅತ್ಯಂತ ಉತ್ಕೃಷ್ಟವಾದ ಮನೆಯನ್ನು ನಿರ್ಮಾಣ ಮಾಡುವ ಮುಖಾಂತರ ಅವರ ಜೀವನಕ್ಕೆ ಆಧಾರ ಆಗಿದ್ದಾರೆ, ಹಿರಿಯರ ಜೀವನಕ್ಕೆ ಸಾರಥಿ ಆಗಿದ್ದಾರೆ. ಅದಕ್ಕೋಸ್ಕರ ಎಲ್ಲರೊಂದು ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಹುರಿದುಂಬಿಸಬೇಕು. ಈಗಾಗಲೇ 60 ಮನೆ ಬುಕ್ ಆಗಿದೆ. 230ರಲ್ಲಿ ಮಾಧ್ಯಮದ ಮಿತ್ರರು, ನಮ್ಮೆಲ್ಲ ಸ್ನೇಹಿತರು ಯಾವ ರೀತಿ ಇಲ್ಲಿಯ ವ್ಯವಸ್ಥೆಯನ್ನು ಸಮಾಜಕ್ಕೆ ಪಸರಿಸುವ ಮುಖಾಂತರ ಅವರೊಂದು ಅಲಿಲ ಸೇವೆಯನ್ನು ಮಾಡ್ತಿದ್ದಾರೆ. ನಾವು ಕೂಡ ಅದರಲ್ಲಿ ಕೈ ಜೋಡಿಸಬೇಕು. ನಾನು ಶಾಸಕರು ಸಂಜೀವನ್ನ ಅತ್ಯಂತ ಪ್ರೀತಿಯಿಂದ ಬಂದಿದ್ದೇವೆ. ಇಲ್ಲಿ ಬಂದಾಗಲೇ ಖುಷಿ ಆಗ್ತದೆ. ನಾನು ನರಿಮುಗುರು ಪುರುಷರ ಕಟ್ಟೆ ಇನ್ನೊಂದು ಇದೇ ರೀತಿಯ ಸಂಸ್ಥೆ, ಅವರ ಸಂಸ್ಥೆಗೆ ಹೋಗಿದ್ದೆ. ಅಲ್ಲಿ ಹೋದಾಗ ಒಂದು 2 ಗಂಟೆ ಕೂತ್ಕೊಂಡು ನಾನು ಸಮಯವನ್ನು ಕಳೆದೆ. ಅಲ್ಲಿ ಹೋದಾಗ ಹಿರಿಯರು ಅಂದ ತಕ್ಷಣ ಅವರ ಕೂದಲು ಬಿಳಿ ಆಗಿರ್ತದೆ, ಗಡ್ಡ ಬಿಳಿ ಆಗಿರ್ತದೆ, ಮೀಸೆ ಬಿಳಿ ಆಗಿರ್ತದೆ. ಅದು ಅವರ ಮುಪ್ಪಿನ ಸಂಕೇತ ಅಲ್ಲ. ಜೀವನವನ್ನು ಅತ್ಯಂತ ಶಿಸ್ತುಬದ್ಧವಾಗಿ ನಡೆಸಿ ಇಡೀ ಪ್ರಪಂಚವನ್ನು ಗೆದ್ದ ಸಂಕೇತ, ಅದು ಪ್ರಪಂಚವನ್ನು ಗೆದ್ದ ಸಂಕೇತ. ಅದಕ್ಕೋಸ್ಕರ ಹಿರಿಯರೇ, ನಿಮ್ಮ ಜೊತೆ ಗೋಪಾಲಣ್ಣ ಇದ್ದಾರೆ, ನಾವೆಲ್ಲರೂ ಇದ್ದೇವೆ. ನಿಮ್ಮ ಆ ಜೀವನ ಸುಖಕರ ಆಗಲಿ. ನೀವು ನಿಮ್ಮ ಬದುಕನ್ನು ಸಮಾಜಕ್ಕೋಸ್ಕರ ಕೊಟ್ಟರೆ ನಿಮ್ಮ ಆ ಕೊನೆಯ ಸಂದರ್ಭದಲ್ಲಿ ಇಂಥ ಉತ್ತಮ ಸಮುಚ್ಚಯವನ್ನು ಮನೆಯ ನಿರ್ಮಾಣ ಮಾಡಿ ಕೊಡುವ ಮುಖಾಂತರ ನಿಮ್ಮ ಆರೋಗ್ಯದ ಬಗ್ಗೆ ಕಾಪಾಡುವ ಮುಖಾಂತರ ಇವತ್ತು ಮೋದಿಜಿಯವರ ಅಂತಾರಾಷ್ಟ್ರೀಯ ಯೋಗ ದಿವಸ ಇವತ್ತು 2014ರಲ್ಲಿ ವಿಶ್ವಸಂಸ್ಥೆ ಅದಕ್ಕೆ ಮನ್ನಣೆಯನ್ನು ಕೊಟ್ಟು ಸುಮಾರು 177 ರಾಷ್ಟ್ರದಲ್ಲಿ ಇವತ್ತು ಯೋಗ ಓಂಕಾರದ ಗೂಂಜಾರ ಇಡೀ ಪ್ರಪಂಚಾದ್ಯಂತ ಅದು ಗೂಂಜಾರ ಕೇಳಲಿಕ್ಕೆ ಕಾರಣ ನಮ್ಮ ಮೋದಿಜಿಯವರು. ಈಗಾಗಲೇ ಪ್ರಾಸ್ತಾವಿಕದಲ್ಲಿ ಅಂದರು, ನಮ್ಮ ದಿನನಿತ್ಯದ ಕೆಲಸ. ಇವತ್ತು ಮಧ್ಯಾಹ್ನ ನಮ್ಮ ಬಸವರಾಜ ಹೊರಟ್ಟಿಯವರು ಬಂದಿದ್ದರು. ಒಂದು ಮನೆಗೆ ಊಟಕ್ಕೆ ಹೋಗಿದ್ದೀವಿ ನಾವು. ಅಲ್ಲಿ ಅಂದರು ಅವರು, 1 ವಾರಕ್ಕೆ ಬೇಕಾದ ಊಟವನ್ನು ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಡೋದಂತೆ. ಆ ರೀತಿಯ ಪರಿಸ್ಥಿತಿ. ಗಂಡ ಹೆಂಡತಿ ಕೆಲಸಕ್ಕೆ ಹೋಗ್ತಾರೆ. ಆದರೆ ಇಲ್ಲಿ ದಿನನಿತ್ಯದ ಊಟ ಇಲ್ಲೇ ತಯಾರು ಮಾಡಿಕೊಂಡು ಅವರ ಆರೋಗ್ಯದ ಕಾಪಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಉತ್ತಮ ಡಾಕ್ಟರ್ ವ್ಯವಸ್ಥೆ ಉಂಟು, ಗ್ರೋಸರಿ ವ್ಯವಸ್ಥೆ ಉಂಟು, ಮೆಸ್ಸಿನ ವ್ಯವಸ್ಥೆ ಉಂಟು. ಆ ಕಾರಣಕ್ಕೆ ಇದು ಇನ್ನಷ್ಟು
ಚಂದವಾಗಿ ಮೂಡಿ ಬರಲಿ. ಇಲ್ಲಿ ಬಂದಂಥ ಪ್ರತಿಯೊಬ್ಬರು ಕೂಡ ಅವರ ವೃದ್ಧಾಪ್ಯವನ್ನು ಅತ್ಯಂತ ಸುಖಕರವಾಗಿ ಖುಷಿಯಿಂದ ಏನು ಆ ವೃದ್ಧಾಪ್ಯದಲ್ಲಿ ನಡುಗುವ ಕೈಗೆ ಒಂದು ಆಸರೆಯಾಗಿ ಆ ನಡುಕ ದೂರ ಆಗಿ ಶ್ರೀಕೃಷ್ಣ ಪರಮಾತ್ಮನ ಮಾತನ್ನಂತಾರೆ, ನಾವು ಯಾವ ರೀತಿ ಬಟ್ಟೆಯನ್ನು ಬದಲಾವಣೆ ಮಾಡ್ತೀವ ಅದೇ ರೀತಿ ಆತ್ಮ ಶರೀರವನ್ನು ಬದಲಾವಣೆ ಮಾಡ್ತದಂತೆ. ಒಂದು ಶರೀರದಿಂದ ಹೊಸ ಶರೀರಕ್ಕೆ ಹೋಗ್ತದಂತೆ. ಆತ್ಮಕ್ಕೆ ಮುಪ್ಪು ಆಗುವುದಿಲ್ಲ, ಶರೀರಕ್ಕೆ ಮಾತ್ರ ಆಗುವಂಥದ್ದಕ್ಕೋಸ್ಕರ ಎಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಸುಖಕರವಾಗಿ ಇನ್ನೊಬ್ಬರ ಕಟ್ಟ ಕಡೆಯ ವ್ಯಕ್ತಿಗೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಅಂತಾರೆ ಅಂತ್ಯೋದಯದ ಮುಖಾಂತರ ಕಟ್ಟ ಕಡೆಯ ವ್ಯಕ್ತಿಗೆ ನ್ಯಾಯ ಕೊಡಲಿಕ್ಕೆ ನಾವೆಲ್ಲರೂ ಕಟಿಬದ್ಧರಾಗೋಣ. ಗೋಪಾಲಣ್ಣ, ನಿಮ್ಮ ಈ ಸಂಸ್ಥೆಗೆ ಶುಭವಾಗಲಿ. ಮಹಾಲಿಂಗೇಶ್ವರ, ಈ ಭಾಗದ ರಾಮಕುಂಜೇಶ್ವರ ಪ್ರತಿಯೊಬ್ಬರು ಕೂಡ ಆಶೀರ್ವಾದನ ಮಾಡಲಿ. ಆ ಕೃಷ್ಣನ ಆಶೀರ್ವಾದ ಸದಾ ನಿಮಗೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ವಂದಿಸಿದ ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ. ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನ ನಾವು ಬಿತ್ತರಿಸಲಿದ್ದೇವೆ. ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ.